ಓಕೆ. ಸೊ ದಿಸ್ ಇಸ್ ಯುವರ್ ಫಸ್ಟ್ ಚಾಪ್ಟರ್. ಇದು ನಿಮ್ಮ ಮೊದಲ ಅಧ್ಯಾಯ ಆಯಿತಾ. ಭಾಳ ಬೇಸಿಕ್ ಕಾನ್ಸೆಪ್ಟ್ ಇರುತ್ತೆ, ಡೆಫಿನೇಷನ್ಸ್ ಇರುತ್ತೆ ಅಷ್ಟೇ ಇದರಲ್ಲಿ. ಏನು ಎನ್ವಿರಾನ್ಮೆಂಟ್ ಅಂದ್ರೇನು, ಎಕಾಲಜಿ ಅಂದ್ರೇನು, ಎಕೋಸಿಸ್ಟಮ್ ಅಂದ್ರೇನು, ಈ ಮೂರರ ಡಿಫ್ರೆನ್ಸಸನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ಒಂದು ಸ್ಮಾಲ್ ಪಿಕ್ಚರಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಇಲ್ಲಿ. ಏನಂತ ಹೇಳಿದ್ರೆ ನೋ ದ 3 E's. ಈ 3 Eಗಳು ನಿಮಗೆ ಗೊತ್ತಿರಬೇಕು. ಯಾವುದ್ಯಾವುದು? ಎಕಾಲಜಿ, ಎಕೋಸಿಸ್ಟಮ್, ಎನ್ವಿರಾನ್ಮೆಂಟ್. ಫಸ್ಟ್ ಬಾಟಮಿಂದ ಬರ್ತೀನಿ. ಫಸ್ಟ್ ಸ್ಟೇಜಲ್ಲಿ ಬರೋದು ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಂದ್ರೇನು? ಈಗ ನಾನು ಯಾವುದೋ ಒಂದು ಜಾಗದಲ್ಲಿ ಹೋಗಿ ಹಿಂಗೆ ನಿಂತ್ಕೋತೀನಿ ಅಂತ ಅಂದ್ಕೊಳ್ಳಿ. ಪ್ರೆಸೆಂಟ್ಲಿ ನನ್ನ ಕಣ್ಣಿಗೆ ಕಂಡು ಬರುವಂತಹ ಜೀವವಾಗಿರುವಂಥ ವಸ್ತುಗಳು, ಅಂದರೆ ಜೀವವಾಗಿರುವಂಥ ಆ್ಯನಿಮಲ್ಸ್ಗಳು ಮತ್ತು ಜೀವ ಇಲ್ಲದಲ್ಲಿರುವಂಥ ವಸ್ತುಗಳು ಎರಡನ್ನೂ ಒಟ್ಟಿಗೆ ನೋಡೋದು ನಾನೆಂತ ಕರಿತೀನಿ? ಅದನ್ನು ಎನ್ವಿರಾನ್ಮೆಂಟ್ ಅಂತ ಕರಿತೀನಿ. ಡೆಫಿನೇಷನ್ ಅದನ್ನೇ ಹೇಳುತ್ತಲ್ವ, ನೋಡಿ ಇಲ್ಲಿ. ಆ್ಯನ್ ಆರ್ಗ್ಯಾನಿಸಮ್ಸ್ ಇಮಿಡಿಯೇಟ್. ಆ್ಯನ್ ಆರ್ಗ್ಯಾನಿಸಮ್ಸ್ ಅಂದ್ರೇನು? ಒಂದು ಪ್ರಾಣಿಯ ಸುತ್ತಮುತ್ತ ಇರುವಂತಹ ಸರೌಂಡಿಂಗ್ಸ್ ಕನ್ಸಿಸ್ಟಿಂಗ್ ಆಫ್ ಬೋತ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಅಂದರೆ ಬಯೋಟಿಕ್ ಮತ್ತು ಅಬಯೋಟಿಕ್ ಕಾಂಪೊನೆಂಟ್, ಜೈವಿಕ ಮತ್ತು ಅಜೈವಿಕ ಎರಡೂ ಕೂಡ. ಒಂದು ಜಾಗದಲ್ಲಿ ಜೈವಿಕ ಮತ್ತು ಅಜೈವಿಕ ವಸ್ತುಗಳು ಎರಡೂ ಕೂಡ ಒಟ್ಟಿಗೆ ಇದ್ದರೆ ಅದನ್ನು ಏನಂತ ಕರಿತೀವಿ? ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಹಾಗಾದರೆ ಈ ಕ್ಲಾಸ್ ರೂಮಲ್ಲಿ ನನಗೆ ಎನ್ವಿರಾನ್ಮೆಂಟ್ ಇದೆಯಾ ಇಲ್ವಾ? ಇದೆ. ಯಾಕಂದ್ರೆ ನಮ್ಮ ಹತ್ರ ಜೀವ ಇದೆಯಾ? ನಿಮಗೆ ಇದೆಯಾ? ಜೀವ ಇರುವಂತಹ ಪ್ರಾಣಿಗಳು ಜೊತೆಗೆ ವಸ್ತುಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ದಿಸ್ ಇಸ್ ಅನ್ ಎನ್ವಿರಾನ್ಮೆಂಟ್. ವೆರಿ ಸಿಂಪಲ್ ಡೆಫಿನೇಷನ್. ಎಕೋಸಿಸ್ಟಮ್ ಅಂದರೆ ಆಲ್ ದ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಆಫ್ ಎನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಹೌ ದೇ ಇಂಟ್ರ್ಯಾಕ್ಟ್. ಅಂದರೆ ಈಗ ನಮಗೆ ಜೀವ ಇದೆ, ಜೀವ ಇರುವಂಥ ಎಲ್ಲ ಎನಿಮಲ್ಸ್ಗಳು ಜೀವ ಇಲ್ಲದಲ್ಲಿರುವಂತಹ ಆ್ಯನಿಮಲ್ಗಳ ಜೊತೆಗೆ ಹೆಂಗೆ ಇಂಟ್ರ್ಯಾಕ್ಷನ್ ಮಾಡ್ತವೆ ಅಂತ. ಒಂದು ಜಿಂಕೆ ಇದೆ, ಜಿಂಕೆಗಳ ಗುಂಪಿದೆ, ಸೀದಾ ಬರ್ತವೆ. ಜೀವ ಇಲ್ಲದಲ್ಲಿರೋದು ಯಾವುದು? ನೀರನ್ನು ಕುಡಿತವೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ಯಾವುದೋ ಒಂದು ದೊಡ್ಡ ಗುಹೆ ಇರುತ್ತೆ, ಬಂಡೆ ಇರುತ್ತೆ, ಅದಕ್ಕೆ ಜೀವ ಇರುತ್ತೆ, ಜೀವ ಇರಲ್ಲ. ಅದ್ರ ಕೆಳಗಡೆ ಹೋಗಿ ನೆರಳಲ್ಲಿ ಕೂತ್ಕೋತವೆ. ಈ ರೀತಿ ಜೀವ ಇರುವಂತಹ ಪ್ರಾಣಿಗಳು ಜೀವ ಇಲ್ಲದಲ್ಲಿರುವಂತಹ ಕಾಂಪೊನೆಂಟ್ಗಳನ್ನ ಹೆಂಗೆ ಬಳಸ್ಕೋತವೆ ಅಂತ ಹೇಳಿ ನಾವು ಸ್ಟಡಿ ಮಾಡ್ತೀವಲ್ಲ, ಅದು ಎಕೋಸಿಸ್ಟಮ್. ಅಲ್ಲಿಗೆ ಎಕೋಸಿಸ್ಟಮ್ ಇಸ್ ಆ್ಯಕ್ಚುಲಿ ದ ಸ್ಟಡಿ ಆಫ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಬೋತ್. ಅದು ಹೆಂಗೆ ಇಂಟ್ರಾಕ್ಷನ್ ನಡೆಯುತ್ತೆ ಅನ್ನೋದು. ಎಕಾಲಜಿ ಹೆಂಗೆ ಅಂತ ಹೇಳಿದ್ರೆ ಇಟ್ ಈಸ್ ಫರ್ದರ್ ಸ್ಟಡಿ. ಎಕೋಸಿಸ್ಟಮನ್ನು ಭಾಳ ಡೀಪಾಗಿ ನಾವು ಇಂಟ್ರಾಕ್ಷನ್ ಮಾಡ್ತಕ್ಕಂಥದ್ದು. ಭಾಳ ಡೀಪ್ ಇಂಟ್ರಾಕ್ಷನ್ ಅಂದರೆ ಇಟ್ ಇಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದ ಎನ್ವಿರಾನ್ಮೆಂಟ್. ಆರ್ಗ್ಯಾನಿಸಮ್ಸು ಎನ್ವಿರಾನ್ಮೆಂಟ್ ಅಂದರೆ ಏನು ಬಂತು? ಈಗ ಒಂದು ಎನಿಮಲ್ಲು ಇನ್ನೊಂದು ಎನಿಮಲ್ ಜೊತೆಗೆ ಹೆಂಗೆ ಇಂಟ್ರಾಕ್ಷನ್ ಹೊಂದಿದೆ, ಒಂದು ಎನಿಮಲ್ ಇನ್ನೊಂದು ಅಬಯೋಟಿಕ್ ಕಾಂಪೊನೆಂಟ್ ಜೊತೆಗೆ ಹೆಂಗೆ ಸೈಂಟಿಫಿಕಲಿ ಹೆಂಗೆ ಸಂಬಂಧ ಹೊಂದಿದೆ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಎನಿಮಲ್ಲು ಹೆಂಗೆ ರೀಪ್ರೊಡಕ್ಷನ್ ಮಾಡುತ್ತೆ, ಏನು ಫುಡ್ಡನ್ನು ತಿನ್ನುತ್ತೆ, ಎಷ್ಟೊತ್ತಿಗೆ ಮಲಗುತ್ತೆ, ಎಲ್ಲಿ ಮಲಗುತ್ತೆ, ಯಾಕೆ ಅಲ್ಲೇ ಮಲಗುತ್ತೆ, ಈ ರೀತಿ ಸ್ಟಡಿ ಮಾಡ್ತೀವಲ್ಲ, ಇನ್ ಡೆಪ್ತ್ ಸ್ಟಡಿ, ಅದು ಎಕಾಲಜಿ. ಕರೆಕ್ಟ್ ಅಲ್ವ? ನೀವು ಪ್ರಶ್ನೆ ಕೇಳ್ಕೊಳ್ಳಿ ಬೇಕಿದ್ರೆ, ಸರ್ ಯಾಕೆ ಸರ್ ಹುಲ್ಲು ತಿನ್ನಲ್ವಲ್ಲ ಯಾಕೆ? ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ. ಎಸನು ಅದೇ ನೀವು ಯಾವುದೊಂದು ಹಸುಗೆ ಸರ್ ಹಸು ಯಾಕೆ ಮಾಂಸ ತಿನ್ನಲ್ಲ ಅಂದರೆ, ಅಷ್ಟು ದಪ್ಪ ಇದೆಯಲ್ಲ, ಅಲ್ಲೆಲ್ಲ ಇದೆಯಲ್ಲ ಸರ್, ತಿನ್ಬೋದಲ್ಲ ಅಂದರೆ. ಕರೆಕ್ಟ್. ಸೊ ಅದನ್ನೆಲ್ಲ ಅದು ಯಾಕೆ ಅದನ್ನೇ ತಿಂತವೆ, ವೈ ದೇ ಆರ್ ಲೈಕ್ ದ್ಯಾಟ್, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗೆ, ದಟ್ ಈಸ್ ದ ಸ್ಟಡಿ ಆಫ್ ಎಕಾಲಜಿ. ಎನ್ವಿರಾನ್ಮೆಂಟ್ ಅಗೈನ್ ಇನ್ ಡೀಟೇಲ್ ಡೆಫಿನೇಷನ್ ಇದೆ, ನಿಮ್ಮ ನೋಟ್ಸ್ಗೆ ಅಂತ ಕೊಟ್ಟಿರೋದು ಇದು. ಆ್ಯಂಡ್ ಎನ್ವಿರಾನ್ಮೆಂಟ್ ಇಸ್ ಅ ನ್ಯಾಚುರಲ್ ಕಾಂಪೊನೆಂಟ್ ಇನ್ ವಿಚ್ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಾಂಪೊನೆಂಟ್ ಇಂಟರಾಕ್ಟ್ ಅಮಾಂಗ್ ದೆಮ್ಸೆಲ್ಸ್ ಆ್ಯಂಡ್ ಈಚ್ ಅದ. ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ನೀವು ಏನಾದರೂ ನೋಡ್ಕೊಳ್ಳಿ, ನೀವು ನಿಮ್ಮ ಇಮ್ಮಿಡಿಯೇಟ್ ಸರೌಂಡಿಂಗ್ಸಲ್ಲಿ ನಿಮಗೆ ಕಣ್ಣಿಗೆ ಏನು ಕಾಣಿಸುತ್ತೋ ಅದು ಎಲ್ಲವೂ ಎನ್ವಿರಾನ್ಮೆಂಟೇ. ಆಯಿತಾ? ಹಾಗಾದರೆ ಅದರಲ್ಲಿ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಎರಡೂ ಇರುತ್ತೆ. ಅಂದರೆ ಜೀವ ಮತ್ತು ಜೀವ ಇಲ್ಲದಲ್ಲೇ ಇರತಕ್ಕಂಥದ್ದು. ಬಯೋಟಿಕ್ ಅಂದ್ರೇನು? ಜೈವಿಕ ಅಂದರೆ ಜೀವ ಇರತಕ್ಕಂಥದ್ದು. ಅಬಯೋಟಿಕ್ ಅಂತ ಹೇಳಿದರೆ ಅಜೈವಿಕ, ಜೀವ ಇಲ್ಲದಲ್ಲೇ ಇರತಕ್ಕಂಥದ್ದು. ಗ್ರೀನ್ ಪ್ಲಾಂಟಿಗೆ ಜೀವ ಇದೆಯಾ ಇಲ್ವಾ? ಇದೆ. ಕರೆಕ್ಟ್ ಅಲ್ವ? ಜೀವ ಇದೆ ಅಂದರೆ ಅದನ್ನು ಕೊಂದು ನೀವು ತಿಂತೀರಿ ಅಂದರೆ ನೀವು ಮಾಂಸಾಹಾರಿ ಆಗ್ತಿರಲ್ಲ. ಸಸ್ಯಾಹಾರಿ ಆಗ್ತೀರಾ, ಮಾಂಸಾಹಾರಿ ಆಗ್ತೀರಾ? ಏನಾಗ್ತೀರಪ್ಪ? ವೆಜಿಟೇರಿಯನ್ಸ್. ಇದರ ಯಾರಾದರೂ? ನೋಬಡಿ. ಸೊ ಗ್ರೀನ್ ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್, ಮ್ಯಾನ್, ಪ್ಯಾರಾಸೈಟ್ಸ್, ಮೈಕ್ರೋಬ್ಸ್, ಇದೆಲ್ಲದಕ್ಕೂ ಜೀವ ಇದೆಯಾ? ಇದೆ. ಇದನ್ನೆಲ್ಲದನ್ನು ಏನಂತ ಕರಿತೀವಿ? ಬಯೋಟಿಕ್, ಜೈವಿಕ ಅಂತ ಕರಿತೀವಿ. ಆ್ಯನಿಮಲ್ಸ್ ತೊಗೊಳ್ಳಿ, ಮ್ಯಾನ್ ತೊಗೊಳ್ಳಿ, ಪ್ಯಾರಾಸೈಟ್ ಅಂದರೆ ಚಿಕ್ಕ ಚಿಕ್ಕ ಜಂತುಗಳು ಅಂತ ತೊಗೊಳ್ಳಿ, ಮೈಕ್ರೋಬ್ಸ್ ಅಂತ ಹೇಳಿದ್ರೆ ಸ್ಯಾಪ್ರೋಫೈಟ್ಸ್ ಅಂದರೆ ಬ್ಯಾಕ್ಟೀರಿಯಾ ಆ್ಯಂಡ್ ವೋಮ್ಸ್ ಎಕ್ಸೆಟ್ರಾ, ಇದೆಲ್ಲ ಮೈಕ್ರೋಬ್ಸ್ ಅಥವಾ ಎಕ್ಸೆಟ್ರಾ ಎಲ್ಲ ತೊಗೊಳ್ಳಿ ನೀವು. ಅದು ಬಿಟ್ಟರೆ ಅಬಯೋಟಿಕ್ ಕಾಂಪೊನೆಂಟ್ ಅಂದರೆ ಏನು ಬರುತ್ತೆ? ರೇಡಿಯೇಷನ್, ಎನರ್ಜಿ. ರೇಡಿಯೇಷನ್ಗೆ, ಎನರ್ಜಿಗೆ, ಸಾಯಿಲಿಗೆ, ನೀರಿಗೆ, ಬೆಂಕಿಗೆ ಅಂದರೆ ಫೈರ್, ವಿಂಡ್ಗೆ, ಗಾಳಿಗೆ, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಇದಕ್ಕೆಲ್ಲ ಜೀವ ಇದೆಯಾ? ಇಲ್ಲ. ಆದರೆ ಇದೆಲ್ಲವುದು ಬಹಳ ಇಂಪಾರ್ಟೆಂಟ್ ಬಯೋಟಿಕ್ ಕಾಂಪೊನೆಂಟ್ಗಳಿಗೆ. ಇದಿಲ್ಲ ಅಂದರೆ ಬದುಕೋಕ್ಕಾಗತ್ತಾ? ಇಲ್ಲ. ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದ್ರೆ ಫೋಟೋಸಿಂಥಸಿಸ್ ಆಗಲ್ಲ. ಬೆಂಕಿ ಇಲ್ಲ ಅಂತ ಹೇಳಿದ್ರೆ
ಬೇಕಲ್ವಾ? ಲೈಟ್, ದಟ್ ಇಸ್ ಫೈರ್ ಈಸ್ ಆಲ್ಸೋ ರಿಕ್ವೈರ್ಡ್. ಅದು ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಕೂಡ ಹೌದು, ಹೆಲ್ಪ್ಫುಲ್ ಕೂಡ ಹೌದು. ಮುಂದೆ ಅರ್ಥ ಆಗುತ್ತೆ ನಿಮಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ, ರೈಟ್? ನೆಕ್ಸ್ಟು ಎರಡನೇ ಟರ್ಮ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಎಕೋಸಿಸ್ಟಮ್. ನಾವು ಆಲ್ರೆಡಿ ನೋಡಿದ್ವಿ, ಇಟ್ ಈಸ್ ಅನ್ ಇಂಟ್ರಾಕ್ಷನ್. ಡೆಫಿನೇಷನ್ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ವಿಜುವಲೈಸ್ಡ್ ಆ್ಯಸ್ ಅ ಫಂಕ್ಷನಲ್ ಯೂನಿಟ್ ಆಫ್ ನೇಚರ್. ಅಂದರೆ ಹೆಂಗೆ ಫಂಕ್ಷನ್ ಆಗ್ತವೆ ಅಂತ ನೇಚರಲ್ಲಿ. ವೇರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂಟ್ರಾಕ್ಟ್ ಅಮಾಂಗ್ ದೆಮ್ಸೆಲ್ಸ್. ಲಿವಿಂಗ್ ಆರ್ಗ್ಯಾನಿಸಮ್ ತಮ್ಮ ಜೊತೆಗೆ ತಾವೇ ಇಂಟ್ರಾಕ್ಷನ್ ಮಾಡ್ಕೋತವೆ. ದೇರ್ ಆರ್ ಲಾಟ್ ಆಫ್ ಇಂಟ್ರಾಕ್ಷನ್ಸ್ ಆರ್ ದೇರ್. ನಾನು ಮುಂದೆ ಹೇಳ್ತೀನಿ ನಿಮಗೆ. ಆ್ಯಂಡ್ ವಿತ್ ಸರೌಂಡಿಂಗ್ ಫಿಸಿಕಲ್ ಎನ್ವಿರಾನ್ಮೆಂಟ್, ಅದ್ರ ಜೊತೆಗೆ ತಮ್ಮ ಜೊತೆ ಇರುವಂಥ ಫಿಸಿಕಲ್ ಎನ್ವಿರಾನ್ಮೆಂಟ್ ಜೊತೆಗೂ ಅದು ಇಂಟ್ರಾಕ್ಷನ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಈ ಕ್ಲಾಸ್ ಮಾಡುವಾಗ ನಾವು ಇಂಟ್ರಾಕ್ಷನ್ ಮಾಡ್ತಾ ಇದ್ವಾ ಇಲ್ವಾ? ಜೀವ ಇಲ್ದವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ವಾ ಇಲ್ವಾ? ಎ ಸಿಗೆ ಜೀವ ಇದೆಯಾ? ಇಲ್ಲ. ಕರೆಕ್ಟ್, ವಿ ಆರ್ ಯೂಸಿಂಗ್ ಇಟ್. ಈ ಬೋರ್ಡಿಗೆ ಜೀವ ಇದೆಯಾ? ಪೆನ್ನಿಗೆ ಜೀವ ಇದೆಯಾ? ಕರೆಕ್ಟ್. ಆ್ಯಂಡ್ ವಿ ಆರ್ ಆಲ್ ಯೂಸಿಂಗ್ ಲಾಟ್ ಆಫ್ ಥಿಂಗ್ಸ್. ಕರೆಕ್ಟ್ ಅಲ್ವಾ? ಕ್ಲಾಸ್ ರೂಮಿಗೆ ಕಂಪೇರ್ ಮಾಡಿ. ಅದೇ ರೀತಿ ಅನಿಮಲ್ಸ್ ಕೂಡ ಯೂಸ್ ಮಾಡ್ತವೆ ಅಬಯೋಟಿಕ್ ಕಾಂಪೊನೆಂಟ್ಸ್. ಬರೀ ಬಯೋಟಿಕ್ ಕಾಂಪೊನೆಂಟ್ ಅಲ್ಲ, ಅಬಯೋಟಿಕ್ ಕಾಂಪೊನೆಂಟ್. ಶೆಲ್ಟರ್ ಬೇಕಂದಾಗ ಅಡಾಪ್ಟೇಷನ್ ಅಂತ ಕರಿತೀವಿ. ಅಡಾಪ್ಟೇಷನ್ ಅಂದರೆ ಒಂದು ಆ್ಯನಿಮಲ್ಲು ತನಗೆ ಬೇಕಾಗಿರುವಂತಹ ಜಾಗವನ್ನು ತಾನು ಹುಡುಕೊಳ್ಳುತ್ತೆ. ಎಷ್ಟೊಂದು ಸರಿ ನೋಡಿ, ಸೈಬೀರಿಯನ್ ಕ್ರೈನ್ ಕೇಳಿದರೆ ನೀವು? ಸೈಬೀರಿಯನ್ ಕ್ರೈನು ದೊಡ್ಡ ದೊಡ್ಡ ಕೊಕ್ಕರೆ ಥರ ಇರುತ್ತೆ, ವೈಟ್ ಕಲರು. ಸೈಬೀರಿಯನ್ ಕ್ರೈನು ಅದು ಸೈಬೀರಿಯಾ, ಅದಕ್ಕೆ ಸೈಬೀರಿಯನ್ ಕ್ರೈನ್ ಅಂತ ಕರಿತೀವಿ. ಸೈಬೀರಿಯಾ ಅಂದರೆ ಇಲ್ಲಿ ರಷ್ಯಾದಿಂದ ವಿಂಟರ್ ಟೈಮಲ್ಲಿ ನಮ್ಮ ದೇಶಕ್ಕೆ ಬರುತ್ತದು, ಮೈಗ್ರೇಷನ್ ಆಗುತ್ತೆ. ಯಾಕೆಂದರೆ ಅಲ್ಲೇ ಇದ್ದರೆ ಸತ್ತೋಗ್ಬಿಡುತ್ತದು. ಯಾಕೆಂದರೆ ಹೆವಿ ಕೋಲ್ಡ್ ಇರುತ್ತೆ ಆ ಟೈಮಲ್ಲಿ. ಅದಕ್ಕೇನಾಗ್ತದೆ, ಅದು ಅಡಾಪ್ಟೇಷನಿಂದ ಏನು ಮಾಡುತ್ತೆ, ಮೈಗ್ರೇಷನ್ ಆಗುತ್ತೆ ಈ ಜಾಗಕ್ಕೆ. ಅಲ್ಲಿಗೆ ಏನು ಯೂಸ್ ಮಾಡ್ತಿದೆ ಅದು? ಅಬಯೋಟಿಕ್ ಕಾಂಪೊನೆಂಟ್ಗಳನ್ನ ಯೂಸ್ ಮಾಡ್ತಾ ಇದೆ. ಕರೆಕ್ಟ್ ಅಲ್ವಾ? ಅಲ್ಲಿ ಕ್ಲೈಮೇಟ್ ಬೇರೆ ಥರ ಇದೆ, ಇಲ್ಲಿ ಕ್ಲೈಮೇಟ್ ಬೇರೆ ಥರ ಇದೆ. ಇಲ್ಲಿ ಚಳಿ ಕಮ್ಮಿ ಇರುತ್ತೆ ಅಂತ ಇಲ್ಲಿಗೆ ಬರುತ್ತೆ. ಇಲ್ಲಿ ಟೆಂಪ್ರೇಚರ್ ಏನಾಗಿರ್ತವಾಗ ಮಾಡ್ರೇಟ್ ಇರುತ್ತೆ. ಯೋಚನೆ ಮಾಡಿ. ಮೂರನೇದು ಎಕಾಲಜಿ. ಅಂದರೆ ಇಟ್ ಈಸ್ ದ ಸೈಂಟಿಫಿಕ್ ಸ್ಟಡಿ. ಯಾವ ಸ್ಟಡಿ ಇದು? ಸೈಂಟಿಫಿಕ್ ಸ್ಟಡಿ ಆಫ್ ದ ಇಂಟ್ರಾಕ್ಷನ್ ಅಮಾಂಗ್ ದ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಎನ್ವಿರಾನ್ಮೆಂಟ್. ಆರ್ಗ್ಯಾನಿಸಮ್ಸು ತಮ್ಮ ಜೊತೆಗೆ ತಾವು, ಜೊತೆಗೆ ಎನ್ವಿರಾನ್ಮೆಂಟ್ ಜೊತೆಗೆ ಹೆಂಗೆ ಸೈಂಟಿಫಿಕ್ ಇಂಟ್ರಾಕ್ಷನ್ ಮಾಡ್ತೇವೆ ಅನ್ನೋದನ್ನು ನಾವು ಎಕಾಲಜಿ. ಇದರಲ್ಲಿ ನೋಡೋ ಲಾಸ್ಟ್ ಟರ್ಮ್ ಯಾವುದು ಅಂತ ಹೇಳಿದ್ರೆ ಹೆಬಿಟಾಟ್. ಹೆಬಿಟಾಟ್ ಅಂದ್ರೇನು? ವೇರ್ ವಿ ಲೀವ್. ಇಟ್ ಈಸ್ ಲೈಕ್ ಯುವರ್ ಅಡ್ರೆಸ್. ಹೆಬಿಟಾಟ್ ಅಂದ್ರೇನು? ನಿಮ್ಮ ಅಡ್ರೆಸ್ಸು, ನೀವು ಎಲ್ಲಿ ಇರ್ತೀರಿ ಅದೇ ನಿಮ್ಮ ಹೆಬಿಟಾಟ್ ಅಲ್ವಾ? ಒಂದು ಆ್ಯನಿಮಲ್ಲು ಎಲ್ಲಿ ಜೀವಿಸುತ್ತೆ, ಎಲ್ಲಿ ಬದುಕುತ್ತೆ, ಅದನ್ನೇನಂತ ಕರಿತೀವಿ? ಅದರ ಹೆಬಿಟಾಟ್ ಅಂತ ಕರಿತೀವಿ, ಅದರ ಆವಾಸ ಸ್ಥಾನ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ದಟ್ ಈಸ್ ಹೆಬಿಟಾಟ್. ಇಟ್ ಈಸ್ ದ ಫಿಸಿಕಲ್ ಎನ್ವಿರಾನ್ಮೆಂಟ್ ಇನ್ ವಿಚ್ ಆ್ಯನ್ ಆರ್ಗ್ಯಾನಿಸಮ್ ಲೀವ್ಸ್. ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿ ಯಾವ ಜಾಗದಲ್ಲಿ ಬದುಕುತ್ತೋ, ಯಾವ ಜಾಗದಲ್ಲಿ ಜೀವಿಸುತ್ತೋ ಅದನ್ನು ಹೆಬಿಟಾಟ್ ಅಂತ ಕರಿತೀವಿ. ಮೆನಿ ಹೆಬಿಟಾಟ್ಸ್ ಮೇಕ್ ಎನ್ ಎನ್ವಿರಾನ್ಮೆಂಟ್. ಕರೆಕ್ಟ್ ಅಲ್ವಾ? ಹೆಬಿಟಾಟ್ಗಳು ಒಟ್ಟಿಗೆ ಸೇರಿದ್ರೆ ಏನಾಯಿತು? ಒಂದು ಎನ್ವಿರಾನ್ಮೆಂಟ್ ಆಗುತ್ತೆ. ಕರೆಕ್ಟ್. ಬಟ್ ಎಷ್ಟೊಂದು ಸರಿ ಏನಾಗುತ್ತೆ, ಫಾರ್ ಮೆನಿ ಎನಿಮಲ್ಸ್ ಹೆಬಿಟಾಟ್ ಮೇ ರಿಮೈನ್ ದ ಸೇಮ್. ಕರೆಕ್ಟ್ ಅಲ್ವಾ? ಒಂದು ಹೆಬಿಟಾಟ್ ಅಂದರೆ ಅದಕ್ಕೆ ಸಪ್ರೇಟ್, ಒಂದೊಂದು ಎನಿಮಲ್ಗೆ ಒಂದೊಂದು ಹೆಬಿಟಾಟ್ ಅಂತ ಇರೋಲ್ಲ. ಕರೆಕ್ಟ್ ಅಲ್ವಾ? ಕಾಮನ್ ಇರುತ್ತೆ. ಈಗ ಹ್ಯೂಮನ್ಸ್ ಎಲ್ಲ ಟೌನಲ್ಲಿ, ಹಳ್ಳಿಗಳಲ್ಲಿ ಬದುಕ್ತೀವಿ, ಕಾಮನ್. ನೀವು ಅದೇ ರೀತಿ ಆ್ಯನಿಮಲ್ಸ್ಗಳಿಗೆ ತೊಗೊಳ್ಳಿ ನೀವು. ಫಾರ್ ಎಕ್ಸಾಂಪಲ್ ಎಲ್ಲ ಪ್ರಿಡೇಟರ್ಸ್ಗಳಿಗೆಲ್ಲ ಸೇಮ್ ಇರುತ್ತೆ, ಪ್ರೇಗಳಿಗೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಿಕಾಸ್ ಅಲ್ಲಿ ಎಲ್ಲಿ ಪ್ರೇ ಇರುತ್ತೆ ಅಲ್ಲೇ ಪ್ರೆಡೇಟರ್ ಇರೋದಕ್ಕೆ ಸಾಧ್ಯ ಅಲ್ವಾ? ರೈಟ್, ಥಿಂಕ್ ಅಬೌಟ್ ಇಟ್. ಸೊ ಇಲ್ಲಿ ನೋಡಿ, ಇನ್ನೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ಸಿಂಗಲ್ ಆಕ್ವಾಟಿಕ್ ಹೆಬಿಟಾಟ್ ಅಂದರೆ ಒಂದು ಬರೀ ನೀರು, ಒಂದು ಏನಂತ ತೊಗೊಳ್ಳಿ, ನೀವು ಒಂದು ಪಾಂಡ್ ಅಂತ ತೊಗೊಳ್ಳಿ. ಒಂದು ಪಾಂಡು ಒಂದು ಹೆಬಿಟಾಟ್ ಅಂತ ತೊಗೊಂಡ್ರೆ, ಒಂದು ಮನೆ ಅಂತ ತೊಗೊಂಡ್ರೆ, ಅದರೊಳಗಡೆ ಫಿಶು ಇರುತ್ತೆ, ಕಪ್ಪೆನೂ ಇರುತ್ತೆ, ಸ್ನೇಕು ಇರುತ್ತೆ, ಹೆಸರು ಕ್ರ್ಯಾಬು ಇರುತ್ತೆ. ಇದೆಲ್ಲದಕ್ಕೂ ಅದು ಸೇಮ್ ಹೆಬಿಟಾಟೇ ಅಲ್ವಾ? ಸೊ that is what is habitat. Think about it. Habitat is a part of the ecosystem.